ಎರಡು ಎಳೆದಿರೋದು. ಇದು ಲಾಸ್ಟ್ ಲೈನ್ ಅಲ್ವಾ, ಇದು ಲೋಡ್ ಬೀಳುತ್ತೆ. ಫಸ್ಟ್ ಇದು ಕಟ್ಕೊಂತೀವಿ ದಾರನ. ದಾರ ಹಿಂಗಿಂಗ್ ಎಳೆಯೋದು, ಹಿಂಗಿಂಗೆ ಈ ರೀತಿ. ಹಾ ಇಲ್ಲಿ ಎರಡು ನೋಡಿ, ಇದು 7 kg ತಂದಿದ್ವಿ. ಇದು 7 kg. ಅದ್ರ ರೇಟ್ ಬಂದು 100 ರೂಪಾಯಿ kg. 7 kg ತಂದಿದ್ವಿ, ಒಂದು 30 ಕುಂಟೆಗೆ ಆಗುತ್ತೆ. ನೋಡಿ, ಇಲ್ಲಿ ಬಂದು ಇಲ್ಲಿ ಒಂದು ಕಟ್ಟಿರ್ತೀವಿ ಇದು. ಆಮೇಲೆ ನೀವು ಗಿಡ ಹೆಂಗ್ ಊರ್ಕೊಂತೀರೋ ಅದ್ರ ಡೈರೆಕ್ಟ್ ಇರ್ಬೇಕಿದು, ಅದ್ರ ಮೇಲೆ ಇರ್ಬೇಕಿದು. ಅದರಿಂದ ಏನಾಗುತ್ತೆ ಅಂದ್ರೆ ಹಿಂಗೆ ಕ್ರಾಸ್ ಎಲ್ಲ ಕಟ್ಟೋದು ತಪ್ಪುತ್ತೆ. ಈಗ ಅಲ್ಲಿಂದ ಕಟ್ಟಿ ಹಿಂಗ್ ಕಟ್ಟಿ ಈ ರೀತಿ ಕಟ್ಟಿ ಆ ರೀತಿ ಹಂಗೆಲ್ಲ ಮಾಡಿದ್ರೆ ನಿಮ್ಗೆ ಅವಾಗ ತೊಂದರೆ ಆಗುತ್ತೆ. ಸ್ಟ್ರೈಟ್ ಇಲ್ಲೇ ಕಟ್ಟಿದ್ರೆ ನೀವು ಬ್ರಷ್ ಕಟ್ ಹೊಡ್ಕೊಳೋದಕ್ಕೆ, ಗೇಮೆ ಮಾಡ್ಕೊಳೋದಕ್ಕೆ ಆಮೇಲೆ ಈಸಿ ಆಗುತ್ತೆ. ಆಮೇಲೆ ಇದು ಕ್ರಾಸ್ ಇದು ಜಾಸ್ತಿ ಗರಿ ಪರಿ ಬಿದ್ದಾಗ ಇದು ಎಕ್ಸ್ಪೆಂಡ್ ಆಗಲ್ಲ, ಫ್ಲೆಕ್ಸಿಬಲ್ ಆಗಿ ಹಿಂಗೆ 2-3 ಸಲ ಹಿಂಗೆ ಆಗಲ್ಲ. ದಾರ ಆದರೆ ಆ ರೀತಿ ಆಗುತ್ತೆ. ಇದು ವೈರ್ ಯಾಕೆ ಬಳಸ್ತೀರಾ? ತಂತಿ ಬಳಸ್ಬೋದಲ್ಲ ನೀವು? ಫಸ್ಟು ತಂತಿನೇ ಬಳಸ್ತಿದ್ವಿ 2 ವರ್ಷ. ಅದು 40 kg ನಾವು ತಂತಿ ತಂದಿದ್ವಿ. 40 kg? ಅದು 100 ರೂಪಾಯಿ kg. ಅದು ಏನಾಯ್ತು ಅಂದರೆ ರಸ್ಟ್ ಬರುತ್ತೆ. ಫಸ್ಟ್ನೇ ವರ್ಷ ಏನೂ ತೊಂದರೆ ಆಗಲಿಲ್ಲ, ಚೆನ್ನಾಗಿ ಬಂತು. ಎಲ್ಲೂ ಕಿತ್ಕೊಳ್ಳೋದಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆಗಲಿಲ್ಲ. 2ನೇ ವರ್ಷ ರೆಸ್ಟ್ ಬಂದಿರತ್ತವ, ಅಲ್ಲಲ್ಲೇ ಎಡ್ತವ. ಇನ್ನೇನು ಗಿಡ ಆಗಿ ಲೋಡ್ ಆಗಿ ಕಾಯಿ ಬೀಳುತ್ತಲ್ಲ, ಇಳುವರಿ ಬರುತ್ತಲ್ಲ, ಅವಾಗ ಲೋಡ್ ಜಾಸ್ತಿ ಆಗುತ್ತಲ್ಲ, ಅವಾಗ ಅಲ್ಲಲ್ಲೇ ಕಟ್ಟಾಯಿತು. 3ನೇ ವರ್ಷ ಜಾಸ್ತಿ ಕಿತ್ಕೊಳಕ್ಕೆ ಸ್ಟಾರ್ಟ್ ಆಯ್ತದು. 3ನೇ ವರ್ಷ ರೆಸ್ಟ್ ಹಿಡಿದಿತ್ತಲ್ಲ, ಅದೇ ತಂತಿ ನಾವು ಬಳಸಿದಾಗ ಅದಕ್ಕೇನಾಯಿತು, 3ನೇ ವರ್ಷದಲ್ಲಿ ಅರ್ಧ ಚಪ್ರನೇ ಕಿತ್ಕೊಂಡ್ಬಿಡ್ತು. ಅದು ಒಂದ್ಸಲಿ ಕಿತ್ಕೊಂಡ್ಮೇಲೆ ಅದು ಕಟ್ಟಕ್ಕೆ ಬರಲ್ಲ, ಲೋಡ್ ಇರುತ್ತಲ್ಲ, ಸರಿ ಹೋಗಲ್ಲ. ಅದು ಸುಕ್ಲಾಗುತ್ತೆ, ಬಳ್ಳಿ ಎಲ್ಲ ಕಟ್ಟಾಗ್ತವೆ. ತೀರಾ ಕಟ್ಟಕ್ಕೆ ಹೋದ್ರೆ ಗಿಡನೇ ಕಟ್ಟಾಗ್ತತೆ, ಹಂಗಾಗುತ್ತೆ. ಅದಕ್ಕಾಗಿ ಈಗ 2 ವರ್ಷದಿಂದ ಇದು ಫೈಬರ್ ಯೂಸ್ ಮಾಡ್ತಾ ಇದ್ದೀವಿ. ಫೈಬರು, ಪ್ಲಾಸ್ಟಿಕ್ಕು, ಆ ಥರ. ಇದು ಮಾಮೂಲಿ ಇದು ಹಾರ್ಡ್ವೇರ್ಗಳಲ್ಲೆಲ್ಲ ಸಿಗುತ್ತೆ. ಇದು ಟೊಮೆಟೊ ಗಿಡ ಕಟ್ಟೋಕ್ಕೆ, ಸೌತೆ ಗಿಡ ಕಟ್ಟೋಕ್ಕೆ, ಚಪ್ರ ಯೂಸ್ಗೆ ಕಡಿಮೆ ರೇಟಲ್ಲೇ ಆಗುತ್ತೆ ಇದು ತಂತಿಗಿನ. ಆಮೇಲೆ ಯೂಸ್ ಆ್ಯಂಡ್ ಥ್ರೋ, ಕ್ಲೀನಾಗಿ ಬಿಚ್ಚಿ ಒಂದು ಬೆಂಕಿಗೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ಈಗ ತಂತಿ ಆದರೆ ಎಲ್ಲ ಬಿಡಿಸಿ ಎಲ್ಲ ತಕ್ಕಂಗೆ ಕೂತ್ಕೊಬೇಕು ತಂತಿ. ಇದು ಆಚೆ ತೆಗ್ದಾಕೋದಕ್ಕೂ ಈಸಿ. ಪ್ಲಾಸ್ಟಿಕ್ ಪೂರ್ತಿ ದಾರ ಬರುತ್ತಲ್ವ, ಅದನ್ನು ಆ ದಾರ ಕಟ್ ಮಾಡೋದನ್ನು ಪ್ಲಾಸ್ಟಿಕ್ ದಾರ ಮಾತ್ರ ತಗೊಂಡು ಬಳ್ಳಿ ಎಲ್ಲ ಇಲ್ಲೇ ತೋಟದಲ್ಲೇ ಬಿಡ್ತೀವಿ. ಅದನ್ನು ದಾರನ ಯೂಸ್ ಮಾಡ್ಕೊಬೋದು ನಾವು, ಮುಂದೆ ಹೇಳ್ತೀವಿ. ಈಗಾಗಲೇ ನೆಕ್ಸ್ಟ್ ನೋಡ್ರಿ, 2 ಕಟ್ಟಿದ್ದೀವಿ. ಆಮೇಲೆ ಇದು ಹೊರಗಡೆ ಸೈಡ್ ಏನು ಬರುತ್ತೆ, ನಾವಿಲ್ಲಿ ಒಂದು ತುಂಡ ಆದಮೇಲೆ ಒಂದಕ್ಕೆ ಒಂದು ಲೈನ್ ಜಾಗ ಬಿಟ್ಕೊತೀವಿ. ಆಮೇಲೆ ಸ್ಪ್ರೇ ಮಾಡೋಕ್ಕೆ ಏನು ಬಿಟ್ಟಿರೋದು ಈ ಜಾಗ, ಇದು ಸ್ಪ್ರೇ ಮಾಡೋಕ್ಕೆ. ಆಮೇಲೆ ಈ ಜಾಸ್ತಿ ದಟ್ಟ ಆದರೆ ಇದರಲ್ಲಿ ಊಜಿ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಊಜಿ ಪ್ರಾಬ್ಲಮ್, ಅದಕ್ಕೋಸ್ಕರ ಏನು ಮಾಡ್ತೀವಿ, ಇಲ್ಲಿ ದಾರ ಕಟ್ಟಿದ್ರೆ ಲಾಸ್ಟಲ್ಲಿ ಇಲ್ಲಿ ಬಳ್ಳಿನ ಕೆಳಗನ ಬರುತ್ತೆ, ಕೆಳಗೆ ಹಿಂಗೆ ಇಳೆ ಬೀಳುತ್ತೆ ಅಂತೇಳಿ. ಆವಾಗ ಲೋಡ್ ಜಾಸ್ತಿ ಆಗಿ ತಿರ್ಗಿ ಎಲ್ಲ ಇದಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಾತ್ರ ಲೋಡು ತಡೆಯೋಕ್ಕೋಸ್ಕರ ಇದನ್ನು ಮೇನ್ ತಂತಿನ ಹಾಕ್ಕೊಂಡಿರ್ತೀವಿ ಇದು. ಆಮೇಲೆ ಸುತ್ತನೂ ಅಷ್ಟೇ, ನಾವು ನೋಡಿರ್ಬೇಕಾದ್ರೆ ಚಪ್ರ ಆಗೈತೆ, ಈ ಸುತ್ತ ಒಂದು ಲೈನ್ ಬಿಟ್ಟಿರ್ತೀವಿ. ಏನಕ್ಕಪ್ಪ ಅಂದರೆ ಪೂರ್ತಿ ಎಳೆದ್ಬಿಟ್ರೆ ಪೂರ್ತಿ ಕತ್ಲೆ ಆಗುತ್ತೆ. ಮ್ಯಾಲೂ ಪೂರ್ತಿ ಎಲ್ಲ ಎಲೆ ಕವರ್ ಆಗಿ ಈ ಸೈಡಲ್ಲೂ ಕವರ್ ಆದಾಗ ಫುಲ್ ಕತ್ಲೆ ಆಗುತ್ತೆ ನಿಮಗೆ. ಅವಾಗ ಏನಾಗುತ್ತೆ, ಊಜಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಅವಾಡಿಗೆ ಬರಲ್ಲ. ಈ ಬಿಸಿಲು ಬೆಳಕು ಬಂದಾಗ ಗಿಡ ಗ್ರೋತ್ ಆಗುತ್ತೆ, ಆಮೇಲೆ ಊಜಿದ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಇಲ್ಲಿ ಕಟ್ಕೊಳಕ್ಕಾಗಲ್ಲ, ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಇಲ್ಲಿ ಲೋಡ್ ಜಾಸ್ತಿ ಆಗುತ್ತೆ, ಇಲ್ಲಿ ಸೆಂಟ್ರಿಗೆ. ಇಲ್ಲಿ ಲೋಡ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಕಡೆದು ಒಂದು ದೊಡ್ಡ ಗಿಡ ಐತೆ, ಆ ಕಡೆದು ಒಂದು ದೊಡ್ಡ ಗಿಡ ಐತೆ. ನೀವು ಹೇಳಿ ಇಲ್ಲಿ ಒಂದು ಕಡ್ಡಿನೂ ನಿಲ್ಲಿಸಿ, ಈ ಕಡ್ಡಿ ನಿಲ್ಲಿಸಿ ಅದು ಗೆದ್ಲು ಬಂದು ಅದು ಕಟ್ಟಾಗಿ ಜಾಸ್ತಿ ದಿನ ಆಗುತ್ತೆ. ಈಗ ಅವಾಗ ಗೆದ್ಲು ಬರುತ್ತೆ, ನೀರು ಆಡ್ತಾ ಇರೋ, ಲೋಡ್ ಜಾಸ್ತಿ ಆಗುತ್ತೆ. ಇಲ್ಲಿ ದೊಡ್ಡ ಗಿಡ ಐತಲ್ವ, ಇಲ್ಲಿ ಈ ಥರ ಗಟ್ಟಿ ಐತಿದ್ದು ತಂತಿ. ಇದು ಪ್ಲಾಸ್ಟಿಕ್ ವೈರ್ ಬರುತ್ತಿದ್ದು ಇದು. ಅದರಿಂದ ಇದನ್ನು ಈ ಥರ ಹಾಕ್ಬಿಟ್ಟು ಇಲ್ಲಿ ಕಟ್ಕೊಂಡ್ರೆ ಇವಾಗ ನೋಡಿ ಡಬಲ್ ಇದು ಸ್ಟ್ರೆಂತ್ ಬರುತ್ತೆ ಇಲ್ಲಿ. ಆಮೇಲೆ ಈ ಕಡೆನೂ ಡಬಲ್ ಹಾಕಿದ್ದೀವಿ, ಈ ಕಡೆ ಸಿಂಗಲ್ ಹಾಕಿದ್ದೀವಿ. ಅದರಿಂದ ಇಲ್ಲಿ ಒಂದು ಕಡ್ಡಿ ನಿಲ್ಲಿಸ್ತಲೇ ಆರಾಮಾಗಿ ಕಟ್ಕೊಬೋದು.